ಒಂದು ಸೈಡ್ ಬಂದ್ಬಿಟ್ಟು ಸ್ಮಾಲ್ ಬಾರ್ಡರ್ ಬರುತ್ತೆ, ಇನ್ನೊಂದು ಸೈಡ್ ಬಂದ್ಬಿಟ್ಟು ಬಿಗ್ ಬಾರ್ಡರ್ ಬರುತ್ತೆ. ಫಾರ್ ದ ಫಸ್ಟ್ ಟೈಮ್ ಆಫರಲ್ಲಿ 300 ರೂಪೀಸ್ ಕಮ್ಮಿ ಮಾಡಿ ಬಿಡ್ತಾ ಇರೋದು. ಆಫರ್ನ ಮಾತ್ರ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬಿಡಿ. ನನ್ನ ಕಸ್ಟಮರ್ ಒಬ್ರು ನಮಗೆ ಲೈಕ್ ಚಾಲೆಂಜಿಂಗ್ ಥರ ಕೊಟ್ಟಿದ್ರು. ಕೆಲವೊಂದು ಪೇಜಲ್ಲಿ ನಮ್ಮ ಥರದೇ ಸೇಮ್ ಸ್ಯಾರಿಗಳು ಹೆಂಗಿದೆ ಅಂದರೆ ಒಳ್ಳೆ ನೈಸ್ ಐಸ್ ಕ್ರೀಮ್ ಥರ ಫುಲ್ ನೈಸ್ ಆಗಿದೆ. ನೆಕ್ಸ್ಟ್ ಗೀವ್ ಅವೇನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ ಸಿಸ್ಟರ್. ಯಾವಾಗ ಗೀವ್ ಅವೇ ಅನೌನ್ಸ್ ಮಾಡಿ? ಆಕ್ಚುಲಿ ಗೀವ್ ಅವೇಗೆ ಒಬ್ರು ಸೆಲೆಕ್ಷನ್ ಆಗಿದ್ದಾರೆ ಆಯ್ತಾ. ನನಗೆ ಅಂದರೆ ನಾವೀಗ ಸ್ಯಾರಿ ವ್ಯಾಪಾರ ಮಾಡ್ಬೋದು, ಬಟ್ ಅದರಲ್ಲಿ ಡ್ಯಾಮೇಜೇ ಬರಲ್ಲ, ಸ್ಯಾರಿ ನಮಗೆ ಏನು ಪ್ರಾಬ್ಲಮ್ಮೇ ಬರಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಸೊ ಅವ್ರಿಗೆ ಗೌರಿ ಹಬ್ಬದಷ್ಟಲ್ಲಿ ಈ 3 ಜನಕ್ಕೂ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬಿಂದ ಆ್ಯಂಡ್ ನನಗೆ ಸ್ಯಾರಿ ಪರ್ಚೇಸ್ ಮಾಡೋರ ಕಡೆಯಿಂದ ಗೌರಿ ಹಬ್ಬದಷ್ಟಲ್ಲಿ ಆ್ಯಸ್ ಅ ಗಿಫ್ಟ್ ಥರ ಒಂದು ಸ್ಯಾರಿ. ಎಷ್ಟು ಜನ ಕೇಳ್ಸಿರ್ತೀರಾ ಆರೆಂಜ್ಗೆ ಪರ್ಪಲ್, ಆರೆಂಜ್ಗೆ 3, 4, 5, 6, 7, 8, 9, 10, 11, 12, 13, 14, 15, 16 ಅದು ವೈನ್ ಕಲರ್. ಇದು ಬಂದ್ಬಿಟ್ಟು ಪರ್ಪಲ್ ಶೇಡಲ್ಲಿ ಬರುತ್ತೆ. ಇದು ಒಂದು ನಿಧಾನಕ್ಕೆ ಕಲರ್ನ ಕ್ಯಾಪ್ಚರ್ ಮಾಡಿಸ್ತಾ ಇದ್ದೀನಿ. ಹಿಂಗೆ ಸ್ಯಾರಿ ಹಿಂಗೆ ಬೆಳ್ಕಾಡೋದ್ರಲ್ಲೇ ಗೊತ್ತಾಗುತ್ತೆ, ಫುಲ್ ಸಾಫ್ಟು ಸಕ್ಕ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ಕೇಳ್ತಿದ್ರಿ ಸ್ಯಾರಿ ವಿಡಿಯೋ ಮಾಡಿ ಮೇಡಮ್, ಸ್ಯಾರಿ ವಿಡಿಯೋ ಮಾಡಿ. ಶಾಪ್ ಓಪನ್ ಮಾಡಿದ್ಮೇಲೆ ಒಂದೇ ಟೈಮ್ ಸ್ಯಾರಿ ವಿಡಿಯೋ ಮಾಡಿದ್ದು. ಹಬ್ಬಗಳಿಗೆ ಕಲೆಕ್ಷನ್ನು ಹಾಕಿಸ್ತಾ ಇಲ್ಲ ನೀವು, ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಹಾಕ್ಸ್ತಾ ಇದ್ರೆ ಯೂಟ್ಯೂಬಲ್ಲಿ ಹಾಕಿಸ್ತಾ ಇಲ್ಲ ಅಂದ್ಬಿಟ್ಟು. ಸೊ ಪ್ರೆಸೆಂಟ್ ನೋಡಿ ಟೈಮ್ ಆ್ಯಕ್ಚುಲಿ ನಿಮ್ಗೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ. 9:40 ಟೈಮು ರಾತ್ರಿ. ಇವತ್ತು ಗುರುವಾರ ರಾಘವೇಂದ್ರ ಮಠಕ್ಕೆ ಹೋಗಿ ಬಂದು ನೋಡಿ ಶಾಪ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ನಾನು. ಶಾಪ್ ಫುಲ್ಲು ಡೋರ್ನ ಕ್ಲೋಸ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಫುಲ್ಲು ಇವತ್ತು 1, 2, 3, 4 ಪ್ಯಾಟ್ರನ್ ಬಂದಿದೆ. ಇವತ್ತು 4 ಪ್ಯಾಟ್ರನ್ ಸ್ಯಾರೀಸ್ ಬಂದಿದೆ. ಡೈಲಿ ಬರ್ತಾ ಇರುತ್ತೆ ಪ್ಯಾಟ್ರನ್ಸು, ಬಟ್ ಇವತ್ತು 4 ಪ್ಯಾಟ್ರನ್ ಸ್ಯಾರೀಸ್ ಬಂದಿದೆ. ಅದರಲ್ಲಿ ಎಲ್ಲ ಪ್ಯಾಟ್ರನ್ ಸ್ಯಾರೀಸ್ನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ಯಾಟ್ರನ್ 2D ಪ್ಯಾಟ್ರನ್, ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಎಷ್ಟು ಜನ ಕೇಳ್ತಿರ್ತೀರಾ ಆರೆಂಜ್ಗೆ ಪರ್ಪಲ್ ಅಂತ. ಫುಲ್ ಬಿಳಿಗೆ ಪ್ರಿಯ ಆಗಿರೋಂಥ ಬಾರ್ಡರ್ ನೋಡ್ತಿರ್ಬೋದು. ಕಮಲಾ ಡಿಸೈನ್, ಲೋಟಸ್ ಡಿಸೈನಲ್ಲಿ ರೀಸ್ಟಾಕ್ ಆಗಿದೆ. ಪುಟ್ಟ ಮ್ಯಾಂಗೋ ಬುಟ್ಟ ಡಿಸೈನಲ್ಲಿದೆ. ಆ್ಯಂಡ್ ಈ ಸ್ಯಾರಿ ಮಾತ್ರ ಇದು ಯಾವಾಗ ಇಷ್ಟು ನನಗೆ ಡಿಮ್ಯಾಂಡಿಂಗ್ ಬಂದಿದ್ದು ಅಂದರೆ ಆಲ್ಮೋಸ್ಟ್ ಕ್ರೇಪಲ್ಲೇನೆ ತುಂಬ ಜನಕ್ಕೆ ಡಿಮ್ಯಾಂಡ್ ಆಗಿದೆ ಈ ಸ್ಯಾರಿ. ಕ್ರೇಪಲ್ಲೇನೆ ಆಯಿತಾ. ಬಟ್ ಆದರೆ ನಾನು ನಮ್ಮ ಪಾಪು ಅನ್ನಪ್ರಾಶನಕ್ಕೆ ಆರೆಂಜ್ ವಿತ್ ಪರ್ಪಲ್ ಹಾಕ್ಕೊಂಡಿದ್ದೆ. ಸೈಡಲ್ಲಿ ನಾನು ನಿಮಗೆ ಒಂದು ಪಿಕ್ ಹಾಕ್ತೀನಿ. ಈ ಕಲರ್ಗೆ ಆ್ಯಕ್ಚುಲಿ ತುಂಬ ಜನ ಫಿದಾ ಆಗೋದು. ಸೊ ಹಂಗಾಗಿನೇ ಓಪನ್ ಪಿಕ್ ನಾನು ಅದೇ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಫುಲ್ ಓಪನ್ ಬಂದ್ಬಿಟ್ಟು ಸೆರಗು ಈ ರೀತಿ ಬರುತ್ತೆ. ಫುಲ್ ಕಾಂಟ್ರಾಸ್ಟಲ್ಲಿ ನಿಮಗೆ ಬಾರ್ಡರ್ ಯಾವ ರೀತಿ ಬರುತ್ತೆ ಎಲ್ಲ ಸ್ಯಾರಿಲೂ ಸೆರಗು ಮತ್ತು ಬ್ಲೌಸ್ ಪೀಸ್ ಹಾಗೆ ಬರುತ್ತೆ. ಫುಲ್ ನೀವು ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ ಶೈನಿಂಗ್. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿದ ಸ್ಯಾರಿನೂ ಕೂಡ ಇಷ್ಟು ಕ್ವಾಲಿಟಿ ಮೆಟೀರಿಯಲಲ್ಲೇ ರಿಸೀವ್ ಆಗಿರಲಿಲ್ಲ. ಸೂಪರ್ ಆಗಿದೆ ಈ ಸತಿ. ಬಟ್ ಸೇಮ್ ಕಾಸ್ಟ್, ಸೇಮ್ 1400 ರೂಪಾಯಿಗೆ ಇದೇ ಸ್ಯಾರೀಸ್ನ ಬಿಡ್ತಾ ಇದ್ದೀನಿ. ಬಟ್ ನನಗೆ ಈ ಸತಿ ರೇಂಜ್ ಜಾಸ್ತಿ ಆಯಿತು, ಬಿಕಾಸ್ ಫೆಸ್ಟಿವಲ್ ಇರೋದ್ರಿಂದ ಎಲ್ಲ ಕ್ರೇಪ್ ಹೈ ಡಿಮ್ಯಾಂಡ್ ಪ್ರೈಸ್ ಆಗಿದೆ. ಬಟ್ ಲಾಸ್ಟ್ ಟೈಮ್ 2D ಇದೇ ಪ್ರೈಸ್ಗೆ ಬಿಟ್ಟು ಇದೇ ಟೈಮು ಜಾಸ್ತಿಗೆ ಬಿಟ್ಟರೆ ಕಸ್ಟಮರ್ಸ್ ಕ್ವಶನ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಇದು ಬಂದ್ಬಿಟ್ಟು ಫಸ್ಟ್ ಒಂದು ಕಲರು, ಮೋಸ್ಟ್ ರಿಕ್ವೆಸ್ಟೆಡ್ ಕಲರ್, ಮೋಸ್ಟ್ ಡಿಮ್ಯಾಂಡಿಂಗ್ ಕಲರ್. ಆ್ಯಂಡ್ ತುಂಬ ಜನ ಬೇಜಾರು ಮಾಡ್ಕೊಬೇಡಿ, ಇದು ಒಂದೇ ಕಲರ್ ವೀವಿಂಗಲ್ಲಿದೆ. 2Dಯಲ್ಲೇ ಆರೆಂಜ್ಗೆ ಪರ್ಪಲ್ ವೀವಿಂಗ್ ಆಗ್ತಾ ಇದೆ. 65 ಕ್ವಾಂಟಿಟಿ. ಇನ್ನೇನು ಸೂನ್ ರೀಸ್ಟಾಕ್ ಆಗುತ್ತೆ. ಅದು ರೀಸ್ಟಾಕ್ ಆದಾಗ ನಾನು ಅಪ್ಡೇಟ್ ಮಾಡ್ತೀನಿ. ಪ್ರೆಸೆಂಟ್ ಎಷ್ಟು ಕಲರ್ ಇದೆ ಅಂತ ತೋರಿಸ್ಬಿಡ್ತೀನಿ. 1 by 1 ನೋಡ್ಕೊಬಿಡಿ ನೀಟಾಗಿ. ಕಾಫಿ ಬ್ರೌನ್ ಕಲರ್ಗೆ ವೈಟ್ ಪೀಚ್ ಕಲರು ಕಾಂಬಿನೇಷನ್ ಬಂದಿದೆ. ಸೂಪರ್ ಆಗಿದೆ 1 by 1. ಆ್ಯಂಡ್ ಇದು ಮಸ್ಟರ್ಡ್ಗೆ ಫುಲ್ಲು ಬಾಟಲ್ ಗ್ರೀನ್ ಕಲರ್, ಅದು ಎಷ್ಟು ಹಸ್ರು ಕಲರು, ಯೆಲ್ಲೋ ಕಲರು, ಕೆಂಪು ಕಲರು, ಗುಲಾಬಿ ಬಣ್ಣದ ಕಲರು, ಆರೆಂಜ್ಗೆ ಪರ್ಪಲ್ಲು. ಇದಂತೂ ಫಸ್ಟ್ ಟೈಮ್ ನಮ್ಮ ಪೇಜಲ್ಲಿ ಆಗಿರೋವಂಥದ್ದು, ಅಂದರೆ ಬಂದಿರೋವಂಥ ಕಲರು. ತುಂಬ ಕಲರ್ಗಳು ಆಲ್ಮೋಸ್ಟ್ ಬರಲ್ಲ, ಎಲ್ಲದರಲ್ಲೂ ಒಂದೇ ಥರ ಸೇಮ್ ಬರ್ತಾ ಇರುತ್ತೆ. ಬಟ್ ಕೆಲವೊಂದು ಕಲರ್ ಅಷ್ಟೇ ನೋಡಿ. ಇದೆಲ್ಲ ತುಂಬ ರೆಗ್ಯುಲಾರಿಟಿಯಲ್ಲಿ ಮೇಂಟೈನ್ ಬಂದಿರೋವಂಥ ಕಲರ್, ಬಿಕಾಸ್ ಇದೆಲ್ಲ ತುಂಬ ಬೇಗ ಲೈಕ್ ಆಗುತ್ತೆ. ಬಟ್ ಇದೇ ಪ್ಯಾಟರ್ನಲ್ಲಿ ಹೊಸ ಕಲರ್ಗಳು ಆ್ಯಡ್ ಆದಾಗ ಅದು ಸ್ವಲ್ಪ ಯುನೀಕ್ ಅನಿಸುತ್ತೆ. ಸೊ ಇದೆಲ್ಲ ನಾರ್ಮಲ್ ನಿಮಗೆ 2D ಸ್ಯಾರೀಸಲ್ಲಿ ನಾನು ಆಲ್ಮೋಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದೀನಿ ಈ ಕಲರ್ಸ್ ಎಲ್ಲ. ಸೊ 1 by 1 ತೋರಿಸ್ತೀನಿ. ಲೈಕ್ ಹೆಂಗೆ ಗೊತ್ತಾ, ಬಿಸ್ಕೆಟ್ ಪ್ಯಾಕ್ ಥರ ಚೆಕ್ಸ್ ಥರ ಅಂತಾರಲ್ಲ, ಆ ಥರ ಇದೆ ಇದೆಲ್ಲ ಸೀರೆಗಳು ಓಪನ್ ಮಾಡಿ ತೋರಿಸೋದಕ್ಕೆ. ತುಂಬ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ. ನಿಮಗೆ ಶೈನಿಂಗಲ್ಲಿ ಗೊತ್ತಾಗ್ತಿದೆಯಾ ರೀ, ಶೈನಿಂಗಲ್ಲಿ ಗೊತ್ತಾಗುತ್ತೆ ಫ್ಯಾಬ್ರಿಕ್ ಕ್ವಾಲಿಟಿ ಎಷ್ಟಿದೆ ಅಂದ್ಬಿಟ್ಟು. ಈ ಸತಿ ತುಂಬ ಫ್ಯಾಬ್ರಿಕ್ ಕ್ವಾಲಿಟಿ ತುಂಬ ಗುಡ್ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ನನಗಂತೂ ತುಂಬ ಖುಷಿ ಆಯಿತು. ಇದನ್ನು ನೋಡಿ ಜಸ್ಟ್ ನಾವೇ ಹೋಗಿ ತೊಗೊಂಬಂದು ಹಾಕ್ಸಿರೋವಂಥ ಸ್ಯಾರಿಗಳು. ವೀವಿಂಗ್ ಕೊಡಬೇಕು. ಏನು ಗೊತ್ತಾ, ಸ್ಟಾರ್ಟಿಂಗ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಲೈಕ್ ಇದರಲ್ಲಿ 1-3 ಪೀಸು, ಬೇರೆ ಡಿಸೈನಲ್ಲಿ 1-3 ಪೀಸು ಆ ಥರ ಸ್ಟಾರ್ಟ್ ಮಾಡ್ತೀವಲ್ವ, ಆವಾಗ ಅವ್ರ ಹತ್ರ ಯಾವ ಸ್ಯಾರೀಸ್ ಇರುತ್ತೆ ನಾವು ಅದನ್ನೇ ಪರ್ಚೇಸ್ ಮಾಡಬೇಕಾಗುತ್ತೆ, ಬೇರೆ ಆಪ್ಷನ್ ಇರಲ್ಲ. ಬಟ್ ನಮ್ಮದೇ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡ್ಕೊಂಡಾಗ ನಮಗೆ ಕಸ್ಟಮರ್ಸ್ ಕಡೆಯಿಂದ ಕಂಪ್ಲೇಂಟ್ ಬರಬಾರ್ದು, ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅಂದಾಗ ನಾವೇ ವೀವಿಂಗ್ ಕೊಡಬೇಕಾಗುತ್ತೆ. ಸೊ ನಮಗೆ
ನೋಡಿ ಇದಂತೂ ಫುಲ್ಲು ಸೂಪರಾಗಿದೆ ಕಲರು. ಫಸ್ಟ್ ಟೈಮ್ ರಿಸೀವ್ ಆಗಿದ್ದ ಕಲರು. ನಾನು ಆರೆಂಜ್ಗೆ ಪರ್ಪಲ್ ತೊಗೊಂಡಿಲ್ಲ ಇದರಲ್ಲಿ ಅಂದಿದ್ರೆ ಸೇಮ್ ಪ್ಯಾಟರ್ನ್ ಆಗಿಬಿಡುತ್ತೆ. ಈ ಕಲರ್ ಅಂತೂ 200 ಅಲ್ಲ 1000% ಬೈ ಮಾಡ್ತಾ ಇದೆ. ಹೊಸದಾಗಿ ಇದುವರೆಗೂ ನಮ್ಮ ಶಾಪಲ್ಲಿ ಈ ಕಲರ್ ಕಾಂಬಿನೇಷನ್ ಯಾವ ಸ್ಯಾರೀಸ್ಗೂ ಬಂದಿಲ್ಲ. ಸೊ ಇದೆಲ್ಲ ಬರ್ತಾ ಇರುತ್ತೆ, ಇದೆಲ್ಲ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಇದು ಅಷ್ಟೇ. ಸೊ ನಾವೇ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೊಂಡಾಗ ಮೋಸ್ಟ್ ಪ್ರೊಬಬಲಿ ನಮಗೆ ಯಾವ ಫ್ಯಾಬ್ರಿಕ್ ಕ್ವಾಲಿಟಿ ಮೆಟೀರಿಯಲ್ ಬೇಕು ಟಚ್ ಮಾಡಿ. ಇದೆಲ್ಲ ಡೈಯಿಂಗ್ ಆಗುತ್ತೆ ಆಯಿತಾ, ಇದೆಲ್ಲ ಡೈಯಿಂಗ್ ಆಗುತ್ತೆ. ಇದೆಲ್ಲ ಫುಲ್ ವೈಟ್ ಇರುತ್ತೆ, ಫುಲ್ಲು ವೈಟು. ಈ ಬಾಡಿಗೆ ಯಾವ ಕಾಂಟ್ರಾಸ್ಟ್ ಬೇಕು, ಪಲ್ಲು ಯಾವ್ದು ಬರಬೇಕು, ಬಾರ್ಡರ್ ಯಾವ್ದು ಬರಬೇಕು, ನಾವೆಲ್ಲ ಹೇಳಿ ಮಾಡಿಸ್ಬೇಕು. ಸೊ ಆಗ ಮಾತ್ರ ನಾವಿಷ್ಟು ಫುಲ್ ಬೈ ಮಾಡ್ತೀವಿ, ನಾವು ಹೇಳಿ ಆರ್ಡರ್ ಕೊಟ್ಟು ಮಾಡಿಸ್ಬೋದು ವೀವರ್ಸ್ ಹತ್ರ. ಸೊ ಇನ್ ಕೇಸ್ ಬೈ ಮಾಡಲ್ಲ ಅಂದರೆ ಅವ್ರು ಮಾಡಿರೋದೇ ನಾವು ಒಂದು 2-3 ಪೀಸ್ ಪಿಕ್ ಮಾಡ್ಕೊಬರ್ಬೇಕಾಗುತ್ತೆ. ಸೊ ಇದೆಲ್ಲ ಆರ್ಡರ್ ಕೊಟ್ಟು ಮಾಡಿಸಿರೋವಂಥದ್ದು. ಫ್ಯಾಬ್ರಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಸ್ಯಾರೀಸ್ ಇಷ್ಟು 1 2 3 4 5 6 7 8 9 10 11 12 13 14 15 16 16 ಕಲರ್ ಸೆಟ್ಟಲ್ಲಿ ಬರುತ್ತೆ. ಇದಿಷ್ಟು ಸ್ಯಾರೀಸ್ ಫುಲ್ 1400 ರೂಪಾಯಿ. ಲಾಸ್ಟ್ ಟೈಮ್ ಏನಿತ್ತು ಅದೇ ಪ್ರೈಸ್ ಇದೆ, ಸೇಮ್ ಪ್ರೈಸ್ 1400 ರೂಪಾಯಿ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಈ ಸ್ಯಾರೀಸ್ನ 1600ಗೆ ಫಸ್ಟ್ ಸೇಲ್ ಮಾಡ್ತಿದ್ದೆ, ಓಕೆನಾ. ಬಟ್ ಲಾಸ್ಟ್ ಟೈಮ್ ಆಫರ್ಗೆ ಅಂತ ಅಂದ್ಬಿಟ್ಟು ನಾನು 1400ಗೆ ಬಿಟ್ಟಿದ್ದು ಫುಲ್ ಸೋಲ್ಡ್ ಔಟು. ಒಂದು ಪೀಸ್ ಉಳಿದಿಲ್ಲ. ನಮ್ಮ ಶಾಪಲ್ಲಿ ಹುಡ್ಕೊಡ್ತೀನಿ ಅಂದರೆ ಒಂದು ಪೀಸ್ ಇಲ್ಲ. ಸೊ ಹಂಗಾಗಿ ನಮ್ಮ ವೀವರ್ಸ್ಗೆ ಅಂದ್ಬಿಟ್ಟು 1400 ರೂಪಾಯಿಗೆ ಫೈನಲ್ ಪ್ರೈಸ್. ಈ ಸತಿ ರೀಸ್ಟಾಕ್ ಆದಾಗಲೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿನೇ ಸೇಮ್ ಪ್ರೈಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದ್ಸತಿ ಕಲರ್ ಚಾರ್ಟ್ನ ನೀಟಾಗಿ ನೋಡ್ಕೊಂಡ್ಬಂದ್ಬಿಡಿ. ಇದರಲ್ಲಿ ಸಿಗುವಂಥ ಪರ್ಪಲ್ ಒಂದೇ ಕಲರ್ ಇರೋದು, ಒಂದೇ ಸಿಂಗಲ್ ಕಲರ್ ಇರೋದು ಇದೇ. ಮತ್ತೆ ಹೇಳ್ತಾ ಇದ್ದೀನಿ, ತಿರ್ಗಾ ಸಿಗಲ್ಲ. ಸೊ ಹಂಗಾಗಿ ಯಾರು ಫಸ್ಟ್ ಬುಕ್ ಮಾಡ್ತೀರಾ ಪರ್ಪಲ್ 200% ಅವ್ರಿಗೇನೆ. ಮತ್ತು ಇದು ವೀವಿಂಗ್ ಆಗೋದು ಮೇ ಬಿ ಗೌರಿ ಹಬ್ಬ ಕಳಿಬೋದು ಅಥವಾ ಗೌರಿ ಹಬ್ಬದ ಅಷ್ಟರಲ್ಲಿ ಆಗ್ಬೋದು, ಅದು ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ನಾನು ಯಾವುದೂ ಪ್ರೀ ಬುಕ್ಕಿಂಗ್ಸ್ ತಗೋತಾ ಇಲ್ಲ. ದಯವಿಟ್ಟು ಪ್ರೀ ಬುಕ್ಕಿಂಗ್ ಮಾತ್ರ ಕೇಳಬೇಡಿ. ಕೆಲವೊಬ್ಬರು ಈ ರಾಯಲ್ ಬ್ಲೂ ಎಲ್ಲ ಇನ್ನೊಂದು ವೀಕಲ್ಲಿ ಬರುತ್ತೆ, 15 ಡೇಸಲ್ಲಿ ಬರುತ್ತೆ ಅಂತ ವಿಡಿಯೋದಲ್ಲಿ ಹೇಳಿರ್ತೀನಲ್ಲ, ಪ್ರೀ ಬುಕ್ಕಿಂಗ್ ತೊಗೊಳ್ಳಿ, ನಾವು ಅಮೌಂಟ್ ಫಸ್ಟೇ ಪೇ ಮಾಡಿರ್ತೀವಿ, ಆಫ್ ಪೇಮೆಂಟ್ ಮಾಡ್ತೀವಿ, ಈ ಥರ ಎಲ್ಲ ಕೇಳ್ತೀರಾ. ನಾನು ಗ್ಯಾರಂಟಿ ಇಲ್ಲದೆ ಯಾವುದೂ ಪೇಮೆಂಟ್ ತೊಗೊಳ್ಳಲ್ಲ. ಸೊ ಹಬ್ಬ ಇನ್ ಕೇಸ್ ಹಬ್ಬಕ್ಕೆ ಮುಂಚೆ ಬಂದಿಲ್ಲ, ಅದೇ ಬೇರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದೀವಲ್ಲ ಮೇಡಮ್ ಕಳಿಸ್ಕೊಡಿ ಎಷ್ಟು ದಿವಸ ಅಂತೆಲ್ಲ ಸುಮ್ಮನೆ ನಮಗೆ ಪ್ರೆಷರ್ ಆಗುತ್ತೆ. ಸೊ ಹಂಗಾಗಿ ಯಾವುದೂ ಪ್ರೀ ಬುಕ್ಕಿಂಗ್ ಇಲ್ಲ. ಸೊ ಯಾರು ಫಸ್ಟ್ ಆರೆಂಜ್ಗೆ ಪರ್ಪಲ್ ಬುಕ್ ಮಾಡ್ಕೋತಿರಲ್ಲ 200% ಅವ್ರಿಗೇನೆ. ಸೊ ಇನ್ನುಳಿದಿದೆಲ್ಲ ಸ್ಯಾರೀಸು ಸಿಂಗಲ್ ಪೀಸ್ ಇರೋದ್ರಿಂದ ನಾನು ಏನು ಗೊತ್ತಾ, ನಮ್ಮ ಹೋಲ್ಸೇಲ್ ಕಸ್ಟಮರ್ಸ್ಗೆ ಹಾಕ್ತೀನಿ ಗ್ರೂಪಲ್ಲಿ, ಆ್ಯಂಡ್ ರಿಟೇಲ್ ಗ್ರೂಪ್ಗೆ ಹಾಕ್ತೀನಿ, ನಾನು ಇನ್ಸ್ಟಾಗ್ರಾಮ್ ಹಾಕ್ತೀನಿ, ಮತ್ತು ಯೂಟ್ಯೂಬ್. ಕೆಲವೊಂದು ಸಿಗುತ್ತೆ ಬಿಡಿ, ಇಲ್ಲ ಅಂತಿಲ್ಲ, 2 ಸೆಟ್ 3 ಸೆಟ್ ಆ ಥರ ಎಲ್ಲ ಸಿಗುತ್ತೆ. ಬಟ್ ಕೆಲವೊಂದು ನಮಗೆ ಸಿಗಲ್ಲ. ಸೊ ಎಷ್ಟು ಸಿಗುತ್ತೆ ಅಷ್ಟು ತರಿಸ್ತೀನಿ. ಆ್ಯಂಡ್ ನಮ್ಮ ಬಜೆಟ್ಗೆ ಎಷ್ಟಿರುತ್ತೆ ಅಷ್ಟು ತರಿಸ್ತೀನಿ. 2-3 ಸೆಟ್ ಹಾಕಿಸ್ಕೋಬೋದಲ್ಲ ಮೇಡಮ್, ಇದೆಲ್ಲ ನನಗೆ ರೆಕಮೆಂಡೇಶನ್ ಕೊಡ್ತಾರೆ. ಯಾವಾಗ ಕೇಳಿದ್ರು ಇಲ್ಲ ಅಂತೀರಾ, 2 ಸೆಟ್ ಹಾಕಿಸ್ಕೊಳ್ಳಿ, 3 ಸೆಟ್ ಹಾಕಿಸ್ಕೊಳ್ಳಿ. ಫುಲ್ ನೋಡಿ ಇವಾಗ ನನಗೆ 16 ಕಲರ್ಸ್ ಅಂದರೆ 2 ಸೆಟ್ಗೆ 32 ಸ್ಯಾರೀಸ್ ಆಗುತ್ತೆ. ಇನ್ ಕೇಸ್ ಪರ್ಚೇಸ್ ಮಾಡದೆ ಉಳಿದ್ಬಿಟ್ರೆ ನನಗೆ ಲಾಸ್ ಆಗುತ್ತೆ. ಸೊ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿಸ್ಕೋಬೇಕು ಅಂತ. ಸೊ ಫಸ್ಟಿಂದನೂ ಅದೇ ನಂದು ಪಾಲಿಸಿ. ಸೊ ಇವಾಗ ಸ್ವಲ್ಪ ಶಾಪ್ ಮಾಡಿದ್ವಿ, ಶಾಪ್ ವಿಸಿಟ್ಗೂ ಇರುತ್ತೆ, ಕಸ್ಟಮರ್ಸ್ ಆನ್ಲೈನ್ ಇರ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಓವರಾಗಿ ಎಲ್ಲ ಹಾಕಿಸ್ಕೊಳ್ಳೋಕ್ಕಾಗಲ್ಲ, ಎಷ್ಟಿದೆ ಅಷ್ಟೇ. ಸೊ ಇದು ಒಂದು ಕಲರ್ ಚಾರ್ಟು. ನೆಕ್ಸ್ಟ್ ಕಲರ್ ಚಾರ್ಟ್ ತೋರಿಸ್ತೀನಿ. ಇದು ಬಂದುಬಿಟ್ಟು ನೆಕ್ಸ್ಟ್ ಪ್ಯಾಟರ್ನ್ ಸ್ಯಾರೀಸ್. ಇದೊಂದರಲ್ಲಂತೂ ಕೆಲವೊಂದು ಅಂದರೆ ಕೆಲವೊಂದು ಮಾತ್ರ ಡಬಲ್ ಇದೆ, ಇನ್ನು ಎಲ್ಲ ಕಲರ್ಸ್ ಇದರಲ್ಲಿ ಡಬಲ್ ಇಲ್ಲ. ಒಂದು ಕಲರ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅದರಲ್ಲೂ ಕೂಡ ಒಂದು ಸಿಂಗಲ್ ಕಲರ್. ಈ ಸ್ಯಾರಿನ ನಾನು ಆಲ್ಮೋಸ್ಟ್ ಒಂದು 2 ತಿಂಗಳು ಟೈಮ್ ತೊಗೊಂಡಿದ್ದೆ ರೀಸ್ಟಾಕ್ ಮಾಡೋದಕ್ಕೆ. ಈ ಕಲರ್ ಸ್ಯಾರಿ ಆ್ಯಂಡ್ ಈ ಸ್ಯಾರಿನ ನಾನು ತುಂಬಾ ಇಷ್ಟ ಆಗಿ ನನಗೆ ಒಂದು ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಅದನ್ನು ಕೂಡ ನಾನು ಈ ಟೈಮ್ ಟ್ರಿಪ್ಗೆ ಹೋದ್ವಲ್ಲ ಆ ಟೈಮಲ್ಲಿ ಹೊಲ್ಸ್ಕೊಂಡು ಸ್ಟಿಚ್ ಮಾಡ್ಕೊಂಡಾಗ ಕೇಳಿದರೆ ಇದು ನಿಮ್ಮ ಪ್ಯಾಚ್ ಸ್ಯಾರಿನ ಮೇಡಮ್, ತುಂಬ ಚೆನ್ನಾಗಿ ಕಾಣಿಸ್ತದೆ, ಪಿಂಕ್ ಕಲರಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ನಾನು ಯೂಟ್ಯೂಬ್ ವ್ಲಾಗ್ ಹಾಕಿದ್ದೆ. ಆಲ್ ಓವರ್ ಸ್ಯಾರಿ ಫುಲ್ ಇದೇ ರೀತಿ ಬುಟ್ಟ ಬರುತ್ತೆ, ಸೆರಗು ನೋಡ್ತಿರ್ಬೋದು ಎಷ್ಟು ಫುಲ್ ಗ್ರ್ಯಾಂಡಾಗಿ ಬಂದಿದೆ. ಇದು ಬನಾರಸ್ ಜಾರ್ಜೆಟ್ ಸ್ಯಾರಿ ಆಗುತ್ತೆ, ಬಟ್ ತುಂಬ ಅಲ್ಟ್ರಾ ಸಾಫ್ಟ್, ಬಟರ್ ಸಾಫ್ಟು. ಫುಲ್ಲು ನಿಮಗೆ ಫುಲ್ ಬ್ಲೌಸ್ ಪೀಸ್ ಇದೇ ರೀತಿ ಬುಟ್ಟ ಬರುತ್ತೆ. ನಾನು ಸ್ವಲ್ಪ ದೊಡ್ಡ ಬುಟ್ಟ ಬಂದಿದೆ, ಇದು ಸ್ವಲ್ಪ ಚಿಕ್ಕದು ಬಂದಿದೆ. ನನ್ನ ಬ್ಲೌಸಲ್ಲಿ ಹಂಗೆ ಅಂದ್ಕೊಂಡಿದ್ದೆ, ಸ್ವಲ್ಪ ಚಿಕ್ಕದಾಗಿ ಬಂದಿದ್ರೆ ತುಂಬ ಚೆನ್ನಾಗಿರ್ತಿದೆ ಅಂದರೆ ಇದೇ ಸೇಮ್ ನಾನು ಹೆಂಗೆ ಅಂದ್ಕೊಂಡಿದ್ದೆ ಅದೇ ರೀತಿ ಚಿಕ್ಕದಾಗಿ ಬಂದಿದೆ. ಸೂಪರಾಗಿದೆ. ಆಲ್ ಓವರ್ ಫುಲ್ಲು ಸೆರಗು ಇದೇ ರೀತಿ ಬರುತ್ತೆ. ಏನಂದರೆ ಈ ಸ್ಯಾರಿ ಹೆಂಗಿದೆ ಗೊತ್ತಾ, ಫುಲ್ ಬೆಣ್ಣೆ ಥರ. ನಾವು ವೇರ್ ಮಾಡಿದ್ದೀವಿ ಅಂತ ಅನ್ಸೋದಿಲ್ಲ. ಈ ಸ್ಯಾರಿನ ಹಾಕೊಂಡಾಗ ನಾನು ಅದೆಷ್ಟು ಸತಿ ಹೇಳಿದ್ದೀನಿ, ಈ ಥರ ಸ್ಯಾರಿಗಳಿದ್ರೆ ಆರಾಮ್ಸೆ ಎಲ್ಲಾದರೂ ವೇರ್ ಮಾಡ್ಬೋದು ಅಂತ. ಎಷ್ಟು ಜನ ಕೇಳಿದ್ರಿ ಕಲರ್ಸ್ ತರಿಸಿ ಅಂತ. ಒಂದೇ ಸಿಂಗಲ್ ಬ್ಲ್ಯಾಕ್ ಉಳ್ಕೊಬಿಟ್ಟಿದ್ದೆ ನನ್ನ ಹತ್ರ. ನಾನು ಒಂದು ನಿಮಿಷ ತೋರಿಸ್ಬಿಡ್ತೀನಿ.
ಈ ಸರಿ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಬ್ಲ್ಯಾಕ್ ಕಲರು ನಮ್ಮ ಹತ್ರ ಸ್ಟಾಕ್ ಉಳ್ಕೊಂಡು. ನಿಜ ಬ್ಲ್ಯಾಕ್ ಯಾಕೋ ಲೇಡೀಸ್ಗೆ ಲೈಕ್ ಆಗಲ್ಲ, ಸೊ ಈ ಸತಿ ಬ್ಲ್ಯಾಕ್ ನಾನು ಕಂಪ್ಲೀಟಾಗಿ ಹಾಕ್ಸೇ ಇಲ್ಲ. ಇದೇ ಸ್ಯಾರಿ ಸೇಮ್ ಸ್ಯಾರಿ ಇದೇ ಬ್ಲ್ಯಾಕಲ್ಲಿ ನಾನು ಪಿಂಕ್ನ ಸ್ಟಿಚ್ ಮಾಡಿಸ್ಕೊಂಡಿರೋದು. ಇದರಲ್ಲಿ ಇದು ದೊಡ್ಡ ಬುಟ್ಟ ಬರುತ್ತೆ, ಇದು 2 ಬುಟ್ಟ ಬರುತ್ತೆ ಅಷ್ಟೇ. ಸೇಮ್ ಕ್ವಾಲಿಟಿ ಸೇಮ್ ಜಾರ್ಜೆಟ್ ಸ್ಯಾರಿನೇ. ಸೊ ಇದರಲ್ಲಿ ಬ್ಲ್ಯಾಕ್ ಒಂದು ಅವೈಲೇಬಲ್ ಇದೆ, ಅದು ಬಿಟ್ಟರೆ ಪರ್ಪಲ್ ಕಲರ್ ಇದೆ. ನೀವು ಎರಡಲ್ಲೂ ಡಿಫ್ರೆನ್ಸ್ ನೋಡ್ಬೋದು. ಇದು ಬಂದು ವೈನ್ ಕಲರ್, ಪ್ಯೂರ್ ವೈನ್ ಕಲರ್. ಇದು ಬಂದ್ಬಿಟ್ಟು ಪರ್ಪಲ್ ಶೇಡಲ್ಲಿ ಬರುತ್ತೆ. ಇದು ಒಂದು ಸ್ಯಾರಿ. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಹೆಣ್ಮಕ್ಳಿಗೆ ತುಂಬ ಲೈಟ್ ಕಲರ್ ಇಷ್ಟಪಡೋ ಹೆಣ್ಮಕ್ಳಿಗೆ ರಾಮಾ ಗ್ರೀನ್ ಕಲರ್ ಸ್ಯಾರಿ ಆ್ಯಂಡ್ ಪಚ್ಚೆ ಹಸಿರು ಕಲರ್. ನಾನು ಇವಾಗ ಏನು ಹಸಿರು ಬಳೆ ಹಾಕಿದ್ದೀನಿ ನೋಡಿ, ಸೇಮ್ ಹಸಿರು ಕಲರ್, ಬಾಟಲ್ ಗ್ರೀನ್ ಕಲರ್. ನಮಗೆ ಆಲ್ಮೋಸ್ಟ್ ಸೇಲ್ ಆಗೋದು ಇದೇ ಕಲರ್, ಪಚ್ಚೆ ಹಸಿರು. ಆಗಲೇ ಹೇಳ್ತೀನಿ ನಾನು ನಿಮಗೆ, ಹೆಣ್ಮಕ್ಳಿಗೆ ಅದೇನು ಪ್ರೀತಿನೋ ಹಸಿರು ಬಣ್ಣದ ಸೀರೆಗಳು ಬಳೆಗಳು ಅಂದರೆ ಇದು ಫುಲ್ಲು ಬ್ರೈಟಾಗಿ ಯಾರು ಗುಂಪಲ್ಲಿ ಎದ್ದು ಕಾಣಬೇಕಲ್ಲ ಅವರು ಈ ಥರ ಸ್ಯಾರಿನ ನಿಜವಾಗ್ಲೂ ಮಿಸ್ ಮಾಡ್ಕೊಬಿಡಿ. ಫುಲ್ ಬ್ರೈಟ್ ಆಗಿದೆ, ಅದು ಡಾರ್ಕ್ ರೆಡ್, ಫುಲ್ಲು ಡಾರ್ಕ್ ಶೇಡ್ ಕೊಡುತ್ತೆ. ಇದು ಫುಲ್ ಮಸ್ತಾಗಿದೆ ಕಲರ್ ಮಾತ್ರ. ಈ ಟೈಮ್ ಇದರಲ್ಲಿ ಒಂದು 2-3 ಕಲರು ಹೊಸದಾಗಿ ಆ್ಯಡ್ ಆಗಿದೆ. ನೇವಿ ಬ್ಲೂ ಕಲರ್ ಲಾಸ್ಟ್ ಟೈಮ್ ಅಲ್ಲ, ಅದ್ರ ಲಾಸ್ಟ್ ಟೈಮ್ ಕೂಡ ನನಗೆ ಜಾರ್ಜೆಟ್ ಸ್ಯಾರಿಯಲ್ಲಿ ನೇವಿ ಬ್ಲೂ ಸಿಕ್ಕಿರಲಿಲ್ಲ. ಇದು ಒಂದು ಅಂದರೆ ಇದು ತುಂಬ ಲೈಕ್ ಆಗುತ್ತೆ ಕಲರ್ಸ್, ನಿಜವಾಗ್ಲೂ ನನಗೆ ನೋಡಿದ ತಕ್ಷಣ ಲೈಕ್ ಆಯಿತು. ಅದಕ್ಕೆ ನೋಡಿ ಆ ನೇವಿ ಬ್ಲೂ ಕಲರೇನೆ 3 ಪೀಸ್ ಇದೆ. ಸೊ ಇದು ಬಿಟ್ಟು ಇನ್ನೂ 2 ಪೀಸ್ ಅವೈಲೇಬಲ್ ಇದೆ. ಸೊ ಯಾರಿಗೆ ಬೇಕು ಬೇಗ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೋಬೋದು. ಇದು ಒಂದು ಬಂದ್ಬಿಟ್ಟು ಗಿಳಿ ಹಸಿರು ಕಲರ್, ಇದು ಲೈಟ್ ಪ್ಯಾರೋಟ್ ಕಲರ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಮಾ ಗ್ರೀನ್ ಕಲರ್, ಸೂಪರ್ ಆಗಿದೆ ಈ ಕಲರು ಕೂಡ. ಎಷ್ಟೊಂದು ಕಲರ್ ಪ್ಯಾಟರ್ನ್ ಬರುತ್ತೆ, ಎಲ್ಲರಿಗೆ ಮೋಸ್ಟ್ ಫೇವ್ರೇಟ್ ಕಲರ್. ರಾಯಲ್ ಬ್ಲೂ ಕಲರ್, ಫುಲ್ ರಾಯಲ್ ಬ್ಲೂ ಕಲರ್ ಅಂತ ಬಂದಿದೆ, ರಾಯಲ್ ರಿಚ್ ಲುಕ್ ಕೊಡುತ್ತೆ ಅಂತ ಅನಿಸುತ್ತೆ, ಅದಕ್ಕೇ ಈ ಕಲರ್ ಅದು ಹೆಸರಿಗೆ ಬಂದುಬಿಟ್ಟಿದೆ. ಇದು ಬಂದುಬಿಟ್ಟು ರಾಣಿ ಪಿಂಕ್ ಕಲರ್, ಸೂಪರ್ ಆಗಿದೆ. ಇದು ಒಂದು ಹೊಸ ಅಡಿಷನ್ ಬಂದುಬಿಟ್ಟು. ಇದು ನಿಜವಾಗ್ಲೂ ಕಲರ್ ಗೊತ್ತಿಲ್ಲ, ಹೊಸದಾಗಿ ಆ್ಯಡ್ ಮಾಡಿಬಿಟ್ರೆ ನನಗೆ ನಿಜ ಕಲರ್ ಗೊತ್ತಾಗಲ್ಲ, ಜಸ್ಟ್ ಸೆಲೆಕ್ಷನ್ ಮಾಡ್ತೀನಿ ಅಷ್ಟೇ. ಈ ಕಲರ್ ಒಂದೊಂದು ಇರಲಿ ಅಂದ್ಬಿಟ್ಟು ಕ್ಯಾಟ್ಲಾಗಲ್ಲಿ, ಬಟ್ ಕಲರ್ಸ್ ಅಂತ ಗೊತ್ತಾಗಲ್ಲ. ಒಂದ್ಸತಿ ನೀಟಾಗಿ ಕಲರ್ಸ್ನ ನೋಡ್ಕೊಂಬಂದ್ಬಿಡಿ, ನಿಮಗೆ ಯಾವ ಕಲರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೀಟಾಗಿ ಸ್ಕ್ರೀನ್ಶಾಟ್ ತೆಗೆಯೋದಕ್ಕೆ ನಿಮಗೆ ಗೊತ್ತಾಗಲಿ, ಸ್ವಲ್ಪ ಟೈಮ್ ಇರಲಿ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಧಾನಕ್ಕೆ ಕಲರ್ನ ಕ್ಯಾಪ್ಚರ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಮಿಸ್ ಮಾಡ್ಕೊಬಿಡಿ, ಇದೆಲ್ಲ ಸ್ಯಾರಿ ಮೇಲ್ಗಡೆ ಕಲರ್ ನೋಡಿಬಿಟ್ಟು ಮಿಸ್ ಮಾಡ್ಕೊಬಿಡಿ. ಅದ್ರ ಕೆಳಗಡೆ ಫಸ್ಟ್ ತೋರಿಸಿದ್ದು ಸ್ಯಾರಿ ವೈನ್ ಕಲರ್ ಸ್ಯಾರಿ, ಅದು ಕೂಡ ಅವೈಲೇಬಲ್ ಇರುತ್ತೆ. ಇದಿಷ್ಟು ಫುಲ್ ಸ್ಯಾರಿ ಸೇಮ್ ಬರುತ್ತೆ ನಿಮಗೆ, ಇದರಲ್ಲಿ ಕಾಂಟ್ರಾಸ್ಟ್ ಅಂತೂ ಬರೋಲ್ಲ, ಸೇಮ್ ಸೆಲ್ಫಲ್ಲಿ ಬರುತ್ತೆ ಸ್ಯಾರಿ. ಆಲ್ ಓವರ್ ಸ್ಯಾರಿ ಫುಲ್ ಬಟರ್ ಸಾಫ್ಟ್ಗಿಂತ ಸಾಫ್ಟ್. ಇದು ಹಿಂಗೆ ಸ್ಯಾರಿ ಹಿಂಗೆ ಬೆಳ್ಕಾಡೋದ್ರಲ್ಲೇ ಗೊತ್ತಾಗುತ್ತೆ, ಫುಲ್ ಸಾಫ್ಟು, ಸಖತ್ ಸಾಫ್ಟ್ ಇದೆ ಸ್ಯಾರಿ. ವೇರ್ ಮಾಡಿದ್ದೀವೋ ಇಲ್ವೋ ಅಂತ. ಆ್ಯಂಡ್ ಸ್ಯಾರಿ ಲೆಂತ್ ಬಗ್ಗೆ ಗೊತ್ತಬೇಕು ಅಂದರೆ ನಾನು ಈ ಸ್ಯಾರಿ ವೇರ್ ಮಾಡಿರೋವಂಥ ಪಿಕ್ನ ಸೈಡಲ್ಲಿ ಹಾಕ್ತೀನಿ ಇದೇ ಶಾಪ್ಗೆ. ಆ ಸ್ಯಾರಿ ವೇರ್ ಮಾಡಿ ಶಾಪ್ಗೆ ಬಂದಾಗಲೇ ಆಲ್ಮೋಸ್ಟ್ ಕಸ್ಟಮರು ಈ ಥರ ಸ್ಯಾರಿ ಇದೆಯಾ ನೀವು ವೇರ್ ಮಾಡಿರ್ತಾರೆ, ಇವಾಗ ಹೆಂಗೆ ವೇರ್ ಮಾಡಿದ್ದೀನಿ ಅಲ್ವಾ, ನೀವು ವೇರ್ ಮಾಡಿರೋ ಥರ ಸ್ಯಾರಿ ಇದೆಯಾ ಅಂದ್ಬಿಟ್ಟು ಆಲ್ಮೋಸ್ಟ್ ಅದು ಕಲರ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದ್ದು. ಹಿಂಗೆ ಅದೇ ಪಿಕ್ನ ನನ್ನ ಅಂಗಡಿಲಿ ಇರೋದೇ ಪಿಕ್ಕು ಒಂದು ಪಿಕ್ ಶೇರ್ ಮಾಡ್ತೀನಿ ಸೈಡಲ್ಲಿ ನೋಡ್ಕೊಳ್ಳಿ. ಈ ಸ್ಯಾರೀಸ್ ಬಂದ್ಬಿಟ್ಟು 1499 ಏನಾಗುತ್ತೆ, ಸೇಮ್ ಲಾಸ್ಟ್ ಕ್ವಾಲಿಟಿನೇ ಮೇಂಟೈನ್ ಮಾಡಿರೋದು, ಸ್ವಲ್ಪ ಬುಟ್ಟ ಚೇಂಜ್ ಬರುತ್ತೆ ಅಷ್ಟೇ. ಸ್ಯಾರಿಯಲ್ಲಿ ಸ್ವಲ್ಪ ಬಿಗ್ ಬುಟ್ಟ ಬಂದಿದೆ, ಸೇಮ್ ಪ್ರೈಸ್ ಸೇಮ್ ಕ್ವಾಲಿಟಿ ಸೇಮ್ ಫ್ಯಾಬ್ರಿಕ್ಕು. ಅದರಲ್ಲಿ ಇದು ಈ ಸತಿ ಒಂದು ಚೇಂಜಸ್ ಅಂದರೆ ಲಾಸ್ಟ್ ಟೈಮ್ಗಿಂತ ಕಲರ್ ಫುಲ್ ಬ್ರೈಟ್ ಆಗಿ ಬಂದಿದೆ. ಇಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಲೈಟ್ ವೇಟ್ಗಿಂತ. ಇನ್ನು ಸನ್ಲೈಟ್ಗಂತೂ ತುಂಬಾ ಬ್ರೈಟಾಗಿ ಕಾಣುತ್ತೆ. ಉಟ್ಕೊಂಡಿರೋರಿಗೆ ಮಾತ್ರ ಫುಲ್ಲು ರಾಯಲ್ ಅಂದರೆ ರಿಚ್ ಲುಕ್, ಸ್ವಲ್ಪ ಎಲಿಗೆಂಟ್ ಲುಕ್ ಕೊಡುತ್ತೆ ಸ್ಯಾರೀಸು. ಈ ಸ್ಯಾರೀಸ್ ಪ್ರೈಸ್ ಬಂದ್ಬಿಟ್ಟು 1499 ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಬೇಕು ನಿಮಗೆ ಕಲರ್ನ ಮಾರ್ಕ್ ಮಾಡಿ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಒಂದು ಸೋಲ್ಡ್ ಔಟ್ ಆಯಿತು ಅಂದರೆ ನಿಜವಾಗ್ಲೂ ಇಲ್ಲ. ನಾನು ಅವಾಗೆ ಹೇಳ್ದಂಗೆ ನೇವಿ ಬ್ಲೂ ಕಲರ್ ಒಂದು ಡಬಲ್ ಕಲರ್ ಇದೆ, ಬಿಟ್ಟರೆ ರಾಮಾ ಗ್ರೀನ್ ಕಲರ್ ಅಷ್ಟೇ ಡಬಲ್ ಕಲರ್ ಬರೋದು, ಇನ್ಯಾವ ಕಲರು ಕೂಡ ಡಬಲ್ ಇಲ್ಲ, ಎಲ್ಲ ಸಿಂಗಲ್ ಕಲರೇನೆ. ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಯಾಟರ್ನ ತೋರಿಸ್ತೀನಿ ನಾನು. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಡಿಮ್ಯಾಂಡಿಂಗ್ ಇರೋವಂಥ ಸ್ಯಾರೀಸು ನಮ್ಮ ಪೇಜಲ್ಲಿ ಅಂತಲ್ಲ, ಆಲ್ ಓವರ್ ಕರ್ನಾಟಕ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಕ್ರೇಜ್ ಬಂದಿದ್ದೇನೆ ರಾಯಲ್ ಬ್ಲೂ ಸ್ಯಾರೀಸಿಂದ. ಸೊ ರಾಯಲ್ ಬ್ಲೂ ಸ್ಯಾರೀಸ್ ರೀಸ್ಟಾಕ್ ಆಗಿದೆ, ಜಸ್ಟ್ 15 ಕ್ವಾಂಟಿಟಿಯಲ್ಲಿ ರೀಸ್ಟಾಕ್ ಆಗಿದೆ ರಾಯಲ್ ಬ್ಲೂ ಸ್ಯಾರೀಸ್. ಇದು ಬಂದುಬಿಟ್ಟು ನಾನು ಕಮ್ಮಿ ಪ್ರೈಸ್ಗೆ ಆಫರ್ ಸ್ಯಾರೀಸಲ್ಲಿ ಅಂತ ಅಂದ್ಬಿಟ್ಟು ಬಿಡ್ತಾ ಇರೋದು. ಆ್ಯಕ್ಚುಲಿ ನೋಡ್ತಾ ಒಂದು ಸೈಡ್ ಬಂದುಬಿಟ್ಟು ಸ್ಮಾಲ್ ಬಾರ್ಡರ್ ಬರುತ್ತೆ, ಇನ್ನೊಂದು ಸೈಡ್ ಬಂದುಬಿಟ್ಟು ಬಿಗ್ ಬಾರ್ಡರ್ ಬರುತ್ತೆ. ಕ್ಲಾತ್ ಕ್ವಾಲಿಟಿ ಮಾತ್ರ ಸಾಫ್ಟ್ ಆ್ಯಂಡ್ ಸಿಲ್ಕಿ ಸಾಫ್ಟ್ ಆಗಿದೆ. ಸಿಲ್ಕಿ ಸಾಫ್ಟ್ ಆಗಿದೆ. ನಾರ್ಮಲ್ ನೀವು ರಾಯಲ್ ಬ್ಲೂ ಸ್ಯಾರೀಸ್ ಏನು ಇಷ್ಟು ದಿವಸ 1200ಕ್ಕೆ ಬುಕ್ ಮಾಡ್ಕೋತಾ ಇದ್ರಿ ಅಲ್ವಾ, ಸೇಮ್ ಪಲ್ಲು ಬರುತ್ತೆ, ಸೇಮ್ ಕಡ್ಡಿ ಪಲ್ಲುನೇ ಬರುತ್ತೆ. ಇದಕ್ಕೆ ವಿತ್ ರನ್ನಿಂಗಲ್ಲಿ ಬ್ಲೌಸ್ ಪೀಸ್ ಬರುತ್ತೆ. ಫುಲ್ ಸಾಫ್ಟ್ ಕ್ವಾಲಿಟಿ ಮೆಟೀರಿಯಲ್ ಸ್ಯಾರೀಸು. ಸೊ 15 ಕ್ವಾಂಟಿಟಿಯಲ್ಲಿ ರೀಸ್ಟಾಕ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈ ಸ್ಯಾರೀಸ್ ಜಸ್ಟ್ 899 ವಿತ್ ಫ್ರೀ ಶಿಪ್ಪಿಂಗಲ್ಲಿ ಬಿಡ್ತಾ ಇರೋದು. ಫಾರ್ ದ ಫಸ್ಟ್ ಟೈಮ್ ಆಫರಲ್ಲಿ 300 ರೂಪೀಸ್ ಕಮ್ಮಿ ಮಾಡಿ ಬಿಡ್ತಾ ಇರೋದು. ಆಫರ್ನ ಮಾತ್ರ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ.
ರಾಯಲ್ ಬ್ಲೂ ಸ್ಯಾರೀಸ್ ಜಸ್ಟ್ 899. ನೀವು ಯಾವ ಸ್ಯಾರಿ ಇಷ್ಟಲ್ದಿ 1 ತೊಗೊಳ್ಳಿ, 2 ತೊಗೊಳ್ಳಿ, 10 ತೊಗೊಳ್ಳಿ, ವಿತ್ ಫ್ರೀ ಶಿಪ್ಪಿಂಗಲ್ಲಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗು. ಸೊ ರಾಯಲ್ ಬ್ಲೂ ಸ್ಯಾರಿ 899 ನಿಮಗೆ ನಮ್ಮ ಪೇಜಲ್ಲಿ ಫಾರ್ ದ ಫಸ್ಟ್ ಟೈಮ್ ರಾಯಲ್ ಬ್ಲೂ ಸ್ಯಾರಿ ಆಫರಲ್ಲಿ ಬಂದಿರೋದು. ಸೊ ಈ ಆಫರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಷ್ಟು ಜನ ಕೇಳ್ತಾ ಇದ್ರಿ 1000 ಒಳಗಡೆ ರಾಯಲ್ ಬ್ಲೂ ಹಾಕಿಸಿ, 1000 ಒಳಗಡೆ ರಾಯಲ್ ಬ್ಲೂ ಸ್ಯಾರೀಸ್ನ ಹಾಕಿಸಿ ಅಂದ್ಬಿಟ್ಟು. ರಾಯಲ್ ಬ್ಲೂ ಅವೈಲೇಬಲ್ ಆಗಿದೆ ಇವಾಗ ಜಸ್ಟ್ 899. ಆ್ಯಂಡ್ ನಿಮಗೆ ಇದ್ರ ಜೊತೆ ವೈಟ್ ಬ್ಲೌಸ್ ಬೇಕು ಅಂತ ಅಂದ್ರೂ ಕೂಡ ಅದು ಕೂಡ ಅವೈಲೇಬಲ್ ಇದೆ. ನಮ್ಮ ಹತ್ರ ರೆಡಿ ಸ್ಟಾಕ್ ಇರುತ್ತೆ ವೈಟ್ ಬ್ಲೌಸಲ್ಲಿ ನೋಡ್ತಾ ಇರ್ಬೋದು. ವೈಟ್ ಬ್ಲೌಸ್ ನಿಮಗೆ ಬೇಕು ಅಂತ ಅಂದರೆ 1050 ರೂಪೀಸ್ ಆಗುತ್ತೆ. ಸ್ಯಾರಿ ವಿತ್ ವೈಟ್ ಬ್ಲೌಸ್ ಎರಡು ಸೇರಿನೇ 1050 ರೂಪಾಯಿ ಆಗುತ್ತೆ ನಿಮಗೆ. ಸೊ ವೈಟ್ ಬ್ಲೌಸ್ ಬೇಕು ಅಂದರೂ ನಮ್ಮ ಹತ್ರ ರೆಡಿ ಸ್ಟಾಕಲ್ಲಿ 200 to 300 ಪೀಸಸ್ ರೆಡಿ ಸ್ಟಾಕ್ ಇದೆ. ಸೊ ಯಾರಿಗೆಲ್ಲ ಈ ಸ್ಯಾರೀಸ್ ಬೇಕು ಬೇಗ ಬುಕ್ ಮಾಡ್ಕೋಬೇಕು. ಆ್ಯಂಡ್ ಲಿಮಿಟೆಡ್ ಸ್ಟಾಕ್, ಬಿಕಾಸ್ ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗುತ್ತೆ. ನಮಗೆ ಹೆವಿ ಕಸ್ಟಮರ್ಸ್ ಇನ್ಸ್ಟಾಗ್ರಾಮಲ್ಲಿದ್ದರೆ ಪ್ರೆಸೆಂಟ್ ಇವಾಗ ಶಾಪ್ ಓಪನ್ ಆಗಿರೋದಕ್ಕೆ ಇಷ್ಟು ಜನ ಶಾಪ್ ಲೊಕೇಶನಲ್ಲಿ ಬರ್ತಾರೆ. ಹಂಗೆ ತರಿಸ್ತೀವಿ ಸಾರಿ, ಹಿಂಗೆ ಸೋಲ್ಡ್ ಔಟ್ ಆಗುತ್ತೆ, ಶಾಪಲ್ಲಿ ಇಷ್ಟು ಜನ ಅಂತ ಅನ್ಸುತ್ತೆ, ಹಂಗೆ ತರಿಸ್ತೀವಿ, ಹಿಂಗೆ ಸೋಲ್ಡ್ ಔಟ್ ಆಗುತ್ತೆ. ಅದೇ ಥರ ಆಗ್ತಾಯಿದೆ ನನಗಂತೂ. ಈ ಮಂತ್ ಫುಲ್ಲು ಹಬ್ಬ ಕಳೆಯೋವರೆಗೂ ಸೇಮ್ ಇರುತ್ತೆ ಅನಿಸುತ್ತೆ. ಇವಾಗ ನೋಡಿ ಫುಲ್ ಶಾಪು ಈಗ ರ್ಯಾಕ್ ಎಲ್ಲ ಇದು 1-2 ರ್ಯಾಕು ಫುಲ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ಳಿ. ಮತ್ತೆ 1-2 ದಿವಸ ಬಿಟ್ಟು ಫುಲ್ ಖಾಲಿ ಆಗುತ್ತೆ. ಇನ್ನು ನಮಗೆ ಸ್ಟಾಕೇ ರಿಸೀವ್ ಆಗಿರಲ್ಲ, ಆಲ್ರೆಡಿ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗ್ತಾ ಇದೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಲಾಸ್ಟ್ ಪ್ಯಾಟ್ರನ್, ಇವತ್ತಿನ ಲಾಸ್ಟ್ ಪ್ಯಾಟ್ರನ್ ಇದು. ಸೇಮ್ ಇದು ಜಾರ್ಜೆಟ್ ಸ್ಯಾರಿ, ಬಟ್ ಇದು ಕಾಂಟ್ರಾಸ್ಟಲ್ಲಿ ಬರುತ್ತೆ, ಸೆಲ್ಫಲ್ಲಿ ಬರಲ್ಲ. ತುಂಬ ಅಂದರೆ ತುಂಬಾ ನೋಡಿದ ತಕ್ಷಣ ಕಣ್ಣಿಗೆ ತುಂಬ ಇಷ್ಟ ಆಗುವಂಥ ಸ್ಯಾರೀಸು ತೋರಿಸ್ತೀನಿ ಯಾವುದೆಲ್ಲ ಕಲರ್ಸ್ ಇದೆ ಅಂದ್ಬಿಟ್ಟು. ನೆಕ್ಸ್ಟ್ ಈ ಸ್ಯಾರಿಲಿ ಯಾವ ಕಲರ್ ಎಲ್ಲ ಬಂದಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಈ ಸ್ಯಾರಿಲಿ ಒಂದು ಏನು ಗೊತ್ತಾ, ನಮ್ಮ ಕಸ್ಟಮರ್ ಒಬ್ಬರು ನಮಗೆ ಈ ಸ್ಯಾರಿನ ಈಗ ಏನಂತಂದರೆ ಆಲ್ಮೋಸ್ಟ್ ಎಷ್ಟೊಂದು ಜನ ಬ್ಲಾಗರ್ಸು ಈ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಸಾಕು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ಟಿದ್ದಾರೆ. ಅವರಲ್ಲಿ ಒಬ್ಬರಲ್ಲಿ ನಮಗೆ ನನ್ನ ಕಸ್ಟಮರ್ ಒಬ್ಬರು ಸ್ಯಾರಿ ಪಿಕ್ ತೆಗೆದು ಕಳಿಸಿದ್ರು. ಸೇಮ್ ಅವ್ರಿಗೆ ಈ ಸ್ಯಾರಿ ಬೇಕಾಗಿತ್ತಂತೆ. ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಸ್ಯಾರಿ ಅವ್ರಿಗೆ ಬೇಕಾಗಿತ್ತಂತೆ. ಬಟ್ ಅವ್ರಿಗೆ ಆ ಪ್ರೈಸಲ್ಲಿ ಅಷ್ಟು ಪ್ರೈಸ್ ಅಫೋರ್ಡ್ ಮಾಡೋಕ್ಕಾಗಿಲ್ಲ. 2100 ರೂಪಾಯಿ ಈ ಸ್ಯಾರಿ ಪ್ರೈಸು. ಜಾರ್ಜೆಟ್ ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ ಸ್ಯಾರಿ ಪ್ರೈಸು ಸೇಮ್ ಟು ಸೇಮ್ 2100 ರೂಪಾಯಿ ಹೇಳ್ತಿದ್ದಾರೆ. ಯಾಕಂದ್ರೆ ನನಗೆ ನಿಜವಾಗ್ಲೂ ಅದು ಪ್ರೈಸ್ ಕಾಸ್ಟ್ ಆಯಿತು. ಪ್ಲೀಸ್ ನನಗೆ ತರಿಸ್ಕೊಡಿ ಅಂತ ಅದು ಎಷ್ಟು ಕೇಳಿದ್ರು. ಬಟ್ ನನಗೆ ಆಗ ಈ ಸ್ಯಾರಿ ಸಿಕ್ಕಿರಲಿಲ್ಲ. ಬಟ್ ಇವಾಗ ನೋಡಿ ರೀಸ್ಟಾಕ್ ಆಗಿದೆ ಸ್ಯಾರೀಸು, ಅಂದರೆ ಸ್ಟಾಕಿಗೆ ಬಂದಿದೆ ನಮ್ಮ ಹತ್ರ. ಬಟ್ ನಮ್ಮ ಹತ್ರ ಈ ಸ್ಯಾರಿ ಪ್ರೈಸ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗಿ ಹೋಗ್ತೀರಾ. ಇಷ್ಟು ಕ್ವಾಲಿಟಿ ಆಗಿರೋ ಸ್ಯಾರಿ 1600 ರೂಪಾಯಿಗೆ ಬಿಡ್ತಾ ಇರೋದು ನಾವು. ಫುಲ್ಲು ನಿಮಗೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಪೀಸ್ ಬರುತ್ತೆ. ಫುಲ್ ಹೆಂಗಿದೆ ಅಂದರೆ ಒಳ್ಳೆ ನೈಸ್ ಐಸ್ ಕ್ರೀಮ್ ಥರ ಫುಲ್ ನೈಸಾಗಿದೆ. ಫುಲ್ ನಿಮಗೆ ಸೆರಗು ಫುಲ್ ಹಿಂಗೆ ಬರುತ್ತೆ. ಆ್ಯಂಡ್ ನೀವು ಆಲ್ಮೋಸ್ಟ್ ಆಗಲೇ ಬಾಡಿ ಪಾರ್ಟ್ ಫುಲ್ ತೋರಿಸಿದ್ದೀನಿ ನಾನು. ಸೇಮ್ ಈ ಥರ ಕಡ್ಡಿ ಫ್ಲವರ್ ಪಾರ್ಟ್ ವರ್ಕ್, ಸೇಮ್ ಕಡ್ಡಿ ಫ್ಲವರಲ್ಲಿ ಆಲ್ ಓವರ್ ಬಾಡಿ ಹಿಂಗೆ ಬರುತ್ತೆ. ಫುಲ್ಲು ಸಾಫ್ಟ್ ಮೆಟೀರಿಯಲ್. ಹಿಂಗೆ ನೋಡಿ ಫುಲ್ ಏರ್ಗೆ ಹಿಂಗೆ ಬಬಲ್ಸ್ ಕಾಣಿಸ್ತಾ ನೋಡಿ, ಲೈಕ್ ಏರ್ಗೆ ಹಿಂಗೆ ಫುಲ್ ಬಬಲ್. ಅಷ್ಟು ಅಲ್ಟ್ರಾ ಸಾಫ್ಟು ಕ್ವಾಲಿಟಿ. ನನಗೆ ಇಟ್ಕೊಳ್ಳೋಕ್ಕೆ ಒಂಥರ ಹಿಂಗೆ ಮಾಡಿದ್ರೆ ನೋಡಿ ಹಿಂಗೆ ಫುಲ್ ಹಿಂಗೆ ಜಾರ್ತಾ ಇದೆ. ಆ ಥರ ಸ್ಯಾರಿ ಇದು. ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ನಿಜವಾಗ್ಲೂ ಈ ಆಫರ್ ಮಾತ್ರ ಈ ಸ್ಯಾರಿಲೇ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. 1600 ರೂಪಾಯಿಗೆ ಈ ಸ್ಯಾರಿನ ಬಿಡ್ತಾ ಇರೋದು. ಕಲರ್ಸ್ ನಿಧಾನಕ್ಕೆ ನೋಡ್ಕೊಳ್ಳಿ. ಕಲರ್ಸ್ ಕಾಣಿಸಿದ್ಯಾ ರೀ? ಕಲರ್ಸ್ ನಿಧಾನಕ್ಕೆ ನೋಡ್ಕೊಳ್ಳಿ. ಎಲ್ಲದರಲ್ಲೂ ಅಷ್ಟೇ ಸೇಮ್ ನಿಮಗೆ ಬಾರ್ಡರ್ ಏನು ಬರುತ್ತೆ ಅದೇ ರೀತಿ ಪಲ್ಲು ಬಂದಿರುತ್ತೆ. ಅದೇ ರೀತಿ ಕಾಂಟ್ರಾಸ್ಟಲ್ಲಿನೇ ಬ್ಲೌಸ್ ಪೀಸ್ ಬಂದಿರುತ್ತೆ. ಬುಟ್ಟ ಬ್ಲೌಸ್ ಬಂದಿರುತ್ತೆ. ಒನ್ಸ್ ನಾನು ಜಾರ್ಜೆಟ್ ಸ್ಯಾರಿದು ನನ್ನ ಇನ್ಸ್ಟಾಗ್ರಾಮ್ ಸ್ವರ ಸ್ಯಾರೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಜಾರ್ಜೆಟ್ ಸ್ಯಾರಿದು ಹೈಲೈಟ್ಸಲ್ಲಿ ಹಾಕಿರ್ತೀನಿ. ಈ ಸ್ಯಾರಿ ನಮಗೆ ಫಸ್ಟ್ ಟೈಮ್ ರಿಸೀವ್ ಆಗಿರೋದು. ಇದಕ್ಕೂ ಮುಂಚೆ ತೋರಿಸಿದಂಥ ಜಾರ್ಜೆಟ್ ಸ್ಯಾರಿದು ಹೈಲೈಟ್ಸಲ್ಲಿ ಹಾಕಿರ್ತೀನಿ. ಎಷ್ಟು ಜನ ರಿಸೀವ್ ಆಗಿರೋರು ಯಾವ ಥರ ರಿವ್ಯೂಸ್ ಕೊಟ್ಟಿದ್ದಾರೆ ನೋಡ್ಬಿಟ್ಟು ನೀವು ಆಮೇಲೆ ಬುಕ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಕ್ಲಾತ್ ಮಾತ್ರ ಸೂಪರ್ ಅಲ್ಟ್ರಾ ಸಾಫ್ಟು. ಆ ಸ್ಯಾರಿಗೆ ಹಾಗೆ ಅಂದರೆ ಈ ಸ್ಯಾರಿ ಮಾತ್ರ ಸೂಪರಾಗಿದೆ. ನಮಗೆ ಸ್ಯಾರಿ ವೇರ್ ಮಾಡಿದ್ದೀವಿ ಅನ್ನೋ ಫೀಲಿಂಗೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಫೈನಲಿ ಸಿಸ್ಟರ್ ನೀವು ಕೇಳಿದರೆ ಅವರು ಯೂಟ್ಯೂಬ್ ಅವರೇನೆ, ಬಿಕಾಸ್ ಅವ್ರು ನನಗೆ ಕಾಲ್ ಮಾಡಿ ಕೇಳಿದ್ರು. ಅದಾದಮೇಲೆ ಸ್ಕ್ರೀನ್ಶಾಟ್ ಕಳಿಸಿದ್ರು. ನಾನು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ನಂಬರ್ ತೊಗೊಂಡು ಮಾಡ್ತಾ ಇದ್ದೀನಿ, ನನಗೆ ಅದೇ ಸ್ಯಾರಿ ಬೇಕು ಅಕ್ಕ ಪ್ಲೀಸ್ ತರಿಸ್ಕೊಡಿ ಅಂತ. ಇದೇ ಸ್ಯಾರಿ ಅದು ಇದೇ ಕಲರ್ದು. ಸೊ ಫೈನಲಿ ತರಿಸಿದ್ನಿ, ರೀಸ್ಟಾಕ್ ಆಗಿದೆ. ಆಲ್ಮೋಸ್ಟ್ 10 ಡೇಸ್ ಅಷ್ಟೇ ಬ್ಯಾಕ್ ಕೇಳಿದ್ರು ಅವರು. ಇವಾಗ ಬಂದಿದೆ ಸ್ಯಾರಿ. ನಿಧಾನಕ್ಕೆ ಒಂದೇ ಕಲರ್ ನೋಡ್ಕೊಬಿಡಿ. ಸೊ ಯಾರಿಗೆ ಯಾವುದೆಲ್ಲ ಸ್ಯಾರೀಸ್ ಬೇಕು ಬೇಗ ಸ್ಕ್ರೀನ್ಶಾಟ್ ತೆಗೆದು ಅಥವಾ ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೇ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಬೇಗ ನನ್ನ ನಂಬರ್ಗೆ ನೀವು ನಿಮ್ಮ ಸ್ಯಾರಿ ನಿಮ್ಗೆ ಯಾವ್ದು ಬೇಕೋ ನೀವೇ ಬುಕ್ಕಿಂಗ್ ತೊಗೋಬೋದು. ಸೊ ನಿಮ್ಮ ಸ್ಯಾರಿನ ಯಾರೂ ಪರ್ಚೇಸ್ ಮಾಡಲ್ಲ. ಇನ್ ಕೇಸ್ ಸೋಲ್ಡ್ ಔಟ್ ಆಯಿತು ಅಂದರೆ ತಿರ್ಗಾ ಬರಲ್ಲ. ಬಿಕಾಸ್ ಈ ಸ್ಯಾರಿ ಇಷ್ಟು ದಿವಸಕ್ಕೆ ಸೋಲ್ಡ್ ಔಟ್ ಆಗುತ್ತೆ. ನಮಗೊಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇರುತ್ತೆ, 1 day 2 day.
ಸೊ ಅಷ್ಟರಲ್ಲಿ ಹೋಗ್ಬಿಡುತ್ತೆ ಸ್ಯಾರಿ, ಮತ್ತು ಖಾಲಿ ಆಗುತ್ತೆ. ನಮ್ಮ ಕಸ್ಟಮರ್ಸ್ಗೆ ಬೇಕು, ವೀವರ್ಸ್ಗೆ ಬೇಕು ಅಂದ್ಬಿಟ್ಟು ನಾವು ಆಲ್ರೆಡಿ ಆರ್ಡರ್ ಹಾಕಿರ್ತೀವಿ ಬೇರೆ ಬೇರೆ ಸ್ಯಾರಿದು, ಆ ಸ್ಯಾರಿ ರಿಸೀವ್ ಆಗುತ್ತೆ. ಸೊ ಇದು ಬರೋಕ್ಕೆ ಮತ್ತೆ ಇನ್ನೂ ಒಂದು 15 days 1 month ಆ ಥರ ಆಗ್ಬಿಟ್ಟಿರುತ್ತೆ. ಸೊ ನಿಮ್ಗೆ ಅಷ್ಟರಲ್ಲಿ ವೆಕೇಷನೇ ಮುಗ್ದೋಗಿರುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಈ ಸ್ಯಾರೀಸ್ ಬೇಕು ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಷ್ಟೇನಾ? ನೆಕ್ಸ್ಟು ಗೀವ್ ಅವೇನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರೆ ಸಿಸ್ಟರ್, ಯಾವಾಗ ಗೀವ್ ಅವೇ ಅನೌನ್ಸ್ ಮಾಡ್ತೀರಾ ಅಂತ ಒಬ್ಬರೇ ಸಿಂಗಲ್ ಕೇಳಿದ್ರು ವಾಟ್ಸಪ್ಪಲ್ಲಿ. ನನ್ನ ವಿಡಿಯೋ ನೋಡೋರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಗೀವ್ ಅವಾಗೆ ಒಬ್ಬರು ಸೆಲೆಕ್ಷನ್ ಆಗಿದ್ದಾರೆ ಆಯಿತಾ. ನನಗೆ ಒಬ್ಬರೇ, ಅವರು ನನಗೆ ಕಸ್ಟಮರ್ ನನ್ನ ಹತ್ರ ಬೈ ಮಾಡಿದ್ರು. ಆ್ಯಂಡ್ ಯೂಟ್ಯೂಬ್ ಚಾನಲಿಂದ ಒಬ್ಬರು ನನಗೆ ಸೆಲೆಕ್ಷನ್ ಆಗಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮಿಂದ 3 ಜನ ಕೊಡ್ತೀನಿ ಅಂತ ಹೇಳಿದೆ. ಇನ್ಸ್ಟಾಗ್ರಾಮಿಂದ ಒಬ್ಬರು, ಯೂಟ್ಯೂಬಿಂದ ಒಬ್ಬರು, ಆ್ಯಂಡ್ ನನಗೆ ಪರ್ಸ್ನಲಾಗಿ ಬೈ ಮಾಡ್ತಾರಲ್ಲ ಅವರಲ್ಲಿ ಒಬ್ಬರು ಅಂತ. ಸೊ ನನಗೆ ಒಬ್ಬರು ಕಸ್ಟಮರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಹೆಂಗೆ ಅಂದರೆ, ನಾನು ಇದ್ದದ್ದೇ ಹೇಳೋದು. ಹೆಂಗೆ ಅಂತ ಅಂದರೆ, ನಾವೀಗ ಸ್ಯಾರಿ ವ್ಯಾಪಾರ ಮಾಡ್ಬೋದು, ಬಟ್ ಅದರಲ್ಲಿ ಡ್ಯಾಮೇಜೇ ಬರಲ್ಲ, ಸ್ಯಾರಿ ನಮಗೆ ಏನು ಪ್ರಾಬ್ಲಮ್ಮೇ ಬರಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ನಮ್ಮ ಹತ್ರನೂ ಡ್ಯಾಮೇಜ್ ಬರುತ್ತೆ, ನಮ್ಮ ಹತ್ರನೂ ಕೆಲವೊಂದು ಸ್ಯಾರಿ ಬರುತ್ತೆ. ಇವಾಗ ನಾನು ಇಷ್ಟು ಕಲರ್ ಬರುತ್ತೆ, ನಾನು ಇಷ್ಟು ಕಲರ್ ಆರ್ಡರ್ ಹಾಕಿರ್ತೀನಿ, ಯಾವುದೋ ಒಂದು ಕಲರ್ ಡ್ಯಾಮೇಜ್ ಬಂತು ನನಗೆ. ಸೊ ನನಗೇನೆ ತುಂಬ ಬೇಜಾರಾಗುತ್ತೆ. ಸರ್ ಇದು ನನಗೆ ಹೈಲೈಟ್ ಕಲರು, ಸರ್ ಇದನ್ನೇ ಡ್ಯಾಮೇಜ್ ಮಾಡಿದ್ರಲ್ಲ, ಹೆಂಗೆ ಸರ್, ಹೆಂಗೆ ಮೇಡಮ್ ಆ ಥರ ನಾನೇ ಕ್ವಶನ್ ಮಾಡ್ತೀನಿ. ಇಷ್ಟು ಸೀರೆ ಇದ್ರೂ ನಾನೇ ಕ್ವಶನ್ ಮಾಡ್ತೀನಿ. ಬಟ್ ನಮ್ಮ ಕಸ್ಟಮರ್ ಹೆಂಗೆ ಅಂದರೆ, ಏನೋ ಒಂದು ಇಂಪಾರ್ಟೆಂಟ್ ಒಕೇಶನ್ ಇರುತ್ತೆ, ಅದಕ್ಕೆ ಪರ್ಟಿಕ್ಯುಲರಾಗಿ ಇದೇ ಕಲರ್ ಬೇಕು, ಇಲ್ಲ ಏನೋ ಒಂದು ಥೀಮ್, ಅವರ ಯಜಮಾನರು ಮಗು ಜೊತೆನೋ ಒಂದೇ ಥೀಮ್ ಆಗಬೇಕು, ಸ್ಯಾರಿ ಹುಡುಕ್ತಾ ಇದ್ದೋ ಬುಕ್ ಮಾಡ್ಕೊಬಿಟ್ಟಿರ್ತಾರೆ. ಹೋಗ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ, ನಮಗೂ ಗೊತ್ತಾಗಲ್ಲ. ನಾನು ಹಿಂಗೆ ತೋರಿಸಿರ್ತೀನಿ. ಸೊ ಅವ್ರು ಬುಕ್ ಮಾಡಿಕೊಂಡು ನಾನು ಏನೋ ಓಪನ್ ಮಾಡಿ ಎಲ್ಲ ಎಳೆದು ನೋಡಲ್ಲ, ಸ್ಯಾರಿ ಹೋಗ್ಬಿಡುತ್ತೆ ಅಂತ ನಾನು ಕಳಿಸ್ಬಿಡ್ತೀನಿ. ಸೊ ಅವರು ಹಿಂಗೆ ಬಂದಿದೆ ಅಂತ ಹೇಳಿದ್ರು ನನಗೆ ಒಬ್ಬರು. ಬಟ್ ಅವ್ರು ನನಗೆ ಹೆಂಗೆ ಇಷ್ಟ ಆಯಿತು ಅಂತಂದರೆ, ಆ ಸ್ಯಾರಿ ಡ್ಯಾಮೇಜ್ ಹೋಗಿದೆ. ಸೊ ನನಗೆ ಪಾರ್ಸಲ್ ಅನ್ಬಾಕ್ಸಿಂಗ್ ಬಿಟ್ಟು ನನಗೆ ಏನೂ ಕೇಳಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ, ಅವ್ರಿಗೇನೋ ಡ್ಯಾಮೇಜ್ ಆಗಿಲ್ಲ. ಇಲ್ಲಿ ಉಟ್ಟು ಸೆರಗು ಒಳಗೆ ಸಿಗಿಸ್ಕೋತೀವಲ್ವ, ಆ ಸೆರಗ ಹತ್ರ ಸ್ವಲ್ಪ ವೀವಿಂಗ್ ಬಂದುಬಿಟ್ಟಿದೆ ಇಲ್ಲಿ, ಅಷ್ಟೇ. ಸೊ ಕಳಿಸಿದ ತಕ್ಷಣ ನಾನು ನಮ್ಮದು ಆಗ ಮನೆ ಅಡ್ರೆಸ್ನ ಕಳಿಸ್ದೆ. ಇದಕ್ಕೆ ರಿಟರ್ನ್ ಮಾಡಿಬಿಡಿ, ನಾನು ನಿಮಗೆ ಬೇರೆ ಸ್ಯಾರಿ ಕಳಿಸ್ಕೊಡ್ತೀನಿ ಅಂತ. ಜಸ್ಟ್ ಅವರು ಆ ರಿಟರ್ನೇ ಮಾಡಿಲ್ಲ ಆ ಸ್ಯಾರಿ. ನೀವು ನಿಜವಾಗ್ಲೂ ನಂಬಲ್ಲ, ರಾಯರ್ ಸಾಕ್ಷಿಯಾಗಿ 4 ಸೀರೆನ ಮತ್ತೆ ಬುಕ್ ಮಾಡಿಕೊಂಡ್ರು. ಆ ದಿನ ನಮಗೆ ರಿಟರ್ನೇ ಬಂದಿಲ್ಲ. 4 ಸೀರೆ ಅವರ ಅಕ್ಕ ತಂಗಿರಿಗಂತೆ ಮತ್ತೆ ಬುಕ್ ಮಾಡಿಕೊಂಡ್ರು. ಸಿನ್ಸ್ ಅದು ರಿಟರ್ನ್ ಹಾಕೋಕ್ಕೆ ತುಂಬ ಟೈಮ್ ಆಗುತ್ತೆ. ಆವಾಗ ನಮಗೆ ಇದರಲ್ಲಿ ಪೋಸ್ಟ್ ಆಫೀಸಲ್ಲಿ ಕೆಲವೊಂದು ಸರ್ವರ್ ಇಶ್ಯೂಸ್ ಇತ್ತು. ಬುಕ್ ಮಾಡಿಕೊಂಡ್ರು. ನನಗೆ ಒಂದು 10 days ಅಥವಾ 1 week ಟೈಮ್ ಕೊಡಿ, ನಾನು ಅವಾಗ ಹಾಕ್ಕೊಡ್ತೀನಿ, ಈ ಸೀರೆನ ಅಷ್ಟರಲ್ಲಿ ಕಳಿಸ್ಬಿಡಿ, ಒಂದು ಸತಿ ಚೆಕ್ ಮಾಡಿ ಕಳಿಸಿ, ಅಷ್ಟೇ ಬಿಟ್ಟರೆ ಇನ್ನೇನು ಹೇಳಿಲ್ಲ ಅವರು. ನಾನು ಕಳಿಸ್ದೆ ಅವ್ರಿಗೆ ಸ್ಯಾರಿ, ಫುಲ್ ಪೇಮೆಂಟು ಮಾಡಿದ್ರು. ಆ ಸೀರೆದು ಇಟ್ಕೊಳ್ಳಿ, ಡ್ಯಾಮೇಜ್ ಬಂದಿತ್ತಲ್ಲ ಅದೇನು ಹೇಳಿಲ್ಲ, ಫುಲ್ ಪೇಮೆಂಟು ಮಾಡಿದ್ರು. ತಿರ್ಗಾ ಮತ್ತೆ ಆ ಸೀರೆನ ಕಳಿಸಿದ್ರು. ನಾನು ಇಲ್ಲಿ ನೋಡ್ಕೊಂಡಾದ್ಮೇಲೆ ನಮ್ಮ ವ್ಯೂವರ್ಸ್ಗೆ ನಾನು ಅಬ್ಸಲ್ಯೂಟ್ಲಿ ಅದನ್ನು ವಾಪಸ್ ಕೊಡ್ತೀನಿ, ನಾನು ಇಟ್ಕೊಳ್ಳೋಲ್ಲ. ನಮ್ಮ ವ್ಯೂವರ್ಸ್ಗೆ ನಾನು ಅದನ್ನು ಕೊಟ್ಟೆ, ಅದ್ರ ಬದಲು ನಾನು ಬೇರೆ ಎಕ್ಸ್ಚೇಂಜ್ ಸ್ಯಾರಿ ತೊಗೋತೀನಿ ಅಷ್ಟೇ. ಸೊ ಆ ಟೈಮಲ್ಲಿ 4 ಸೀರೆ ಆದಮೇಲೆ ತಿರ್ಗಾ ಅವರು ನನಗೆ 6 ಸೀರೆ ಬುಕ್ ಮಾಡ್ಕೊಂಡ್ರು ಒಂದೇ ಸತಿ. ನಿಮ್ಮ ಸೀರೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು, ನಾನು ಹಿಂಗೆ ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದಾಗ ಎಲ್ಲ ಇಷ್ಟಪಟ್ಟರು. ಸೊ ಅವ್ರ ಹತ್ರ ನಾನು ನಿಮ್ಮ ವೀಡಿಯೋನ ತೋರಿಸಿ ಸ್ಯಾರಿನ ಬುಕ್ ಮಾಡ್ಕೋತಾ ಇದ್ದೀನಿ, ಬುಕ್ ಮಾಡ್ಕೊಡಿ ನನಗೆ ಅಂತ. ಒಂದೇ ಸಿಂಗಲ್, ನಾನು ಲಾಸ್ಟ್ ಟೈಮ್ ಕಳಿಸಿದೆ ಗೊತ್ತಾ ಸ್ಕ್ಯಾನರು, ಅದೇ ಸ್ಕ್ಯಾನರ್ಗೆ ಪೇಮೆಂಟ್ ಹಾಕಿ ಅದಾದಮೇಲೆ ನನಗೆ ಸ್ಕ್ರೀನ್ಶಾಟ್ಗಳು ಕಳಿಸಿದ್ರು. ಅಷ್ಟು ಟ್ರಸ್ಟಿಂದ ಬುಕ್ ಮಾಡ್ಕೊಂಡ್ರು ಅವ್ರಿಗೆ. ನಿಜ, ಇನ್ನು ಯಾರೇ ಆಗಿದ್ರು ಗಲಾಟೆ ಮಾಡೋರು, ಡ್ಯಾಮೇಜ್ ಸೀರೆ ಕಳಿಸಿದ್ದೀರಾ ಹಾಗೆ ಹೀಗೆ ಅಂತ. ಒಂದು ನನಗೆ ಕೌಂಟಬಲಾಗಿ 2 ಸೀರೆ ನನಗೆ ಡ್ಯಾಮೇಜ್ ಹೋಗಿರೋದು. ಅದು ಒಂದು ಸ್ಯಾರಿ ಬಿಟ್ಟರೆ ರಾಯಲ್ ಬ್ಲೂ ಒಂದು ಸ್ಯಾರಿ ಹೋಯ್ತು. ಅವಾಗಿಂದ ಫುಲ್ಲು ಅಲರ್ಟ್ ಆಗಿಬಿಟ್ಟೆ. ಫೋಲ್ಡಿಂಗ್ ಹೋದ್ರೂ ಪರವಾಗಿಲ್ಲ, ಎಲ್ಲ ಚೆಕ್ ಮಾಡಿ ಕಳಿಸೋಣ ಅಂತ ಅಂದ್ಬಿಟ್ಟು. ಸೊ ಈಗ ಚೆಕ್ ಮಾಡಿನೇ ಕಳಿಸೋದು. ಸೊ ಅವ್ರನ್ನ ಸೆಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಅವ್ರು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ ಅವರೇ ಅಂತ. ಸೊ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಅವರು ಇನ್ಸ್ಟಾಗ್ರಾಮ್ ವ್ಯೂವರ್ಸ್ ನನಗೆ. ಸೊ ಅವ್ರು ಸೆಲೆಕ್ಷನ್ ಮಾಡಿದ್ದೀನಿ ನನ್ನ ಪರ್ಚೇಸ್ ಅವ್ರ ಕಡೆಯಿಂದ. ಸೊ ಅವ್ರಿಗೆ ಗೌರಿ ಹಬ್ಬದಷ್ಟಲ್ಲಿ ಈ 3 ಜನಕ್ಕೂ ಇನ್ಸ್ಟಾಗ್ರಾಮಿಂದ, ಯೂಟ್ಯೂಬಿಂದ ಆ್ಯಂಡ್ ನನಗೆ ಸ್ಯಾರಿ ಪರ್ಚೇಸ್ ಮಾಡೋರ ಕಡೆಯಿಂದ ಗೌರಿ ಹಬ್ಬದಷ್ಟಲ್ಲಿ ಆ್ಯಸ್ ಅ ಗಿಫ್ಟ್ ಥರ ಒಂದು ಸ್ಯಾರಿ ಆ್ಯಂಡ್ ಅವ್ರಿಗೆ ಇಂತಿಷ್ಟು ಸ್ವಲ್ಪ ಗಿಫ್ಟ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಣ್ಮಕ್ಳಿಗೆ ಕೊಟ್ಟು ಕಳಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾವ ಸ್ಯಾರಿ ಏನೇನು ಕೊಡ್ತಾ ಇದ್ದೀನಿ, ಯಾರ್ಯಾರು ಪ್ರತಿಯೊಂದು ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ನನಗಿನ್ನ ಸೆಲೆಕ್ಷನ್ ಆಗಬೇಕು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅದು ಹೆಂಗೆ ಮಾಡೋದು ನನಗೆ ಐಡಿಯಾ ಇಲ್ಲ, ಹೆಂಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ನನ್ನ ಸ್ವರಾ ಸ್ಯಾರೀಸ್ ಪೇಜ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟಿಂದ ನಾನು ಇಷ್ಟು ಬೆಳೆದಿರೋದು. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಖಂಡಿತವಾಗ್ಲೂ ನಿಮಗೆ ನಮ್ಮ ಕಡೆಯಿಂದ ನಿಜವಾಗ್ಲೂ ಗಿಫ್ಟ್ ಇದ್ದೇ ಇರುತ್ತೆ. ನಮ್ಮ ಕಡೆಯಿಂದ ನಿಜವಾಗ್ಲೂ ಯಾವುದಾದ್ರೂ ಒಂದು ಗಿಫ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಯಾವ್ಯಾವ ಸ್ಯಾರೀಸ್ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.